ಜಾತಿಗಣತಿಯ ಮರು ಸಮೀಕ್ಷೆಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಿಮಗೇನಾದರೂ ಗೊಂದಲ ಇದೆಯಾ ಈ ಸಲ ಆಗ್ತಿರುವಂಥ ಮರು ಸಮೀಕ್ಷೆ ಬಗ್ಗೆ? ಗೊಂದಲ ಇದ್ದರೆ ಗೊಂದಲವನ್ನು ಸ್ಪಷ್ಟಪಡಿಸಿ, ಏನಾದರೂ ಸಲಹೆ ಇದ್ದರೆ ಖಂಡಿತವಾಗ್ಲೂ ಈ ಕಾರ್ಯಕ್ರಮದ ಮೂಲಕ ಕೊಡ್ಬೋದು. ಹಿಂಗೆ ಮಾಡಿದ್ರು ಸೂಕ್ತ ಅಂತ. ಆಮೇಲೆ ಮಾತಾಡಿ, ನೀವು ಹಂಗಾಯ್ತು ಹಿಂಗಾಯ್ತು ಅಂತ ಟೀಕೆ ಮಾಡೋದು ಬೇಡ. ಅನ್ಮ್ಯೂಟ್ ಮಾಡಿ ಮಾತಾಡಿ ಲೋಹಿತ್ ಅವರೇ. ಕೇಳಿಸ್ತಿಲ್ವಲ್ಲ? ಓಕೆ ಮೇಡಮ್, ರೈಟ್. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗೊಂದಲದಿಂದನೇ ಈ ಸರ್ಕಾರ ಪ್ರಾರಂಭ ಆಗಿದೆ. ಕಳೆದ 2 ವರ್ಷದಿಂದಾನೇ ಇದೂ ಸಹ ಮುಂದುವರೆದ ಭಾಗವಾಗಿ ಈ ಜಾತಿ ಸಮೀಕ್ಷೆ ಅನ್ನೋದು ಗೊಂದಲ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಇದನ್ನು ಸಹ ಗೊಂದಲದಿಂದನೇ ಪ್ರಾರಂಭ ಮಾಡಿದೆ. ವಿಶೇಷವಾಗಿ ತಮ್ಗೆ ಗೊತ್ತಿರಂಗೆ 47 ಏನು ಕ್ರೈಸ್ತ ಸಮುದಾಯಗಳನ್ನ ಹೊಸದಾಗಿ ಪಟ್ಟಿಗೆ ಜೋಡಣೆ ಮಾಡುವಂತ ಮತಾಂತರ ಸರ್ಕಾರ ಆಗಿದೆ ಇದು ಕಾಂಗ್ರೆಸ್ ಸರ್ಕಾರ. ವಿಶೇಷವಾಗಿ ಏನು ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಕ್ಕಿಂತ ಮುಂಚೆ ಬಹಿರಂಗವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕಾಗತ್ತೆ, ಮತ್ತೆ ಅವರು ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ. ಆಮೇಲೆ ಕಳೆದ ಏನು ಎಚ್ ಕಾಂತರಾಜು ಅವರ ಆಯೋಗದ ವರದಿ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರ ಒಂದು ಸಂಸ್ಥಾದ ವರದಿ, ಅದಕ್ಕೆ 165.1 ಕೋಟಿ ಏನು ವ್ಯಯ ಮಾಡಿತ್ತು ಸರ್ಕಾರ, ಅದಕ್ಕೆ ಯಾರು ಹೊಣೆ ಅಂತ ಹೇಳಿ ಸರ್ಕಾರ ಒಂದು ಮಾಹಿತಿ ಕೊಡಬೇಕು. ಜೊತೆನಲ್ಲಿ 10 ವರ್ಷ ಆದ್ಮೇಲೆ ಅದು ಏನು ವರದಿ ಏನು ಹಿಂದುಳಿದ ವರ್ಗ ಶಾಶ್ವತ ಆಯೋಗದ ವರದಿ ಅದು ಮಾನ್ಯ ಆಗಲ್ಲ ಅಂತ ಹೇಳಿ ಡೆಲ್ಲಿಗೆ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಮತ್ತೆ ಕೆ.ಸಿ. ವೇಣುಗೋಪಾಲ್ ಅವರ ಕಾಂಗ್ರೆಸ್ ಅವರು ಹೇಳದ್ಮೇಲೆ ಗೊತ್ತಾಯ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಅದಕ್ಕಿಂತ ಮುಂಚೆ ಇಲ್ಲೇ ಗೊತ್ತಿರ್ಲಿಲ್ವಾ? ಅಲ್ಲಿ ಹೋಗ್ಬಿಟ್ಟು ಒಂದು ಕ್ಷಮೆ ದೇಶದ ಜನತೆಗೆ ಒಂದು ರಾಜ್ಯದ ಜನತೆಗೆ ಒಂದು ದಿಕ್ ತಪ್ಸೋ ಅಂತ ಒಂದು ಪ್ರಯತ್ನ ಮಾಡಿ ಏಕಾಏಕಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು 10 ವರ್ಷ ಆಗಿದೆ ಅಮಾನ್ಯ ಅದು ಅಂತ ಹೇಳಿ ಅಲ್ಲಿ ಹೋಗಿ ಜನಗಳಿಗೆ ಮಂಕುಬೂದಿ ಹಚ್ಚೋ ಅಂತ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಆಯಿತು. ಅದು ಮುಂದುವರೆದ ಭಾಗವಾಗಿ ವಿಶೇಷವಾಗಿ ಏನು ಜಾತಿ ಸಮೀಕ್ಷೆ ಇವಾಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ 15 ದಿನಗಳ ಕಾಲ ಒಂದು ಸಮೀಕ್ಷೆ 60 ಪ್ರಶ್ನಾವಳಿ ಮೂಲಕ ಮಾಡ್ಬೇಕು ಅಂತ ಇದೆ. ಅದು ಜೊತೆನಲ್ಲಿ ತಾವೇ ಉಲ್ಲೇಖ ಮಾಡ್ದಂಗೆ 1931 ತನಕ ಈ ಬ್ರಿಟಿಷ್ ಸರ್ಕಾರ ಮಾಡಿದ, ಅದಾದ್ಮೇಲೆ ಸುದೀರ್ಘವಾಗಿ ದೇಶದಲ್ಲಿ ಆಳ್ದಂತ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡಿಲ್ಲ ಇಲ್ಲಿ ತನಕ ಒಂದು ಜಾತಿ ಸಮೀಕ್ಷೆ ಅನ್ನೋದು ಅವರು ಕಾಂಗ್ರೆಸ್ ಸರ್ಕಾರ, ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಬೇಕು, ದೇಶದ ಜನಕ್ಕೆ ಕ್ಷಮೆ ಯಾಚಿಸ್ಬೇಕಾಗತ್ತೆ. ಯಾಕೆಂದ್ರೆ ಪ್ರತಿ 10 ವರ್ಷದ ಜಾತಿ ಸಮೀಕ್ಷೆ ಮಾಡುವಂತದ್ದು ಅವರ ಒಂದು ಕರ್ತವ್ಯ ಆಗಿತ್ತು. ಅದನ್ನು ಸಹ ದಿಕ್ ತಪ್ಪಿಸಿ ಇವತ್ತು ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರವರು ಈಗ ಪ್ರಾರಂಭ ಮಾಡಿದ್ದಾರೆ. ಅದು ಅಕ್ಟೋಬರ್ 2026ರಿಂದ ಏಪ್ರಿಲ್ 2027 ತನಕ ಜಾತಿ ಜನಗಣತಿ ನಡೀತಾ ಇದೆ. ಅದಕ್ಕೆ ಆದೇಶನೂ ಸಹ ಆಗಿದೆ. ಅದಕ್ಕೆ ಅವರು ಬೆಂಬಲ ಸೂಚಿಸೋದು ಬಿಟ್ಟು ಈಗ ಮತ್ತೆ 600-700 ಕೋಟಿ ಮತ್ತೆ ರಾಜ್ಯದ ಒಂದು ತೆರಿಗೆ ಹಣನ ವ್ಯಯ ಮಾಡ್ತಿದ್ದಾರೆ.